ಗೈಸ್, ಒಂದು ವಿಷಯ ಗೊತ್ತಾ, ಕೆಲವೊಂದೊಂದು ತಲೆಹರಟೆ ಮಕ್ಕಳುಗಳಿರ್ತಾರೆ. ನಾವು ಚಿಕ್ಕವರಿದ್ದಾಗ ಅಥವಾ ಇವಾಗಲೂ ಕೂಡ ಕೆಲವೊಂದೊಂದು ಚಿಕ್ಕ ಮಕ್ಕಳುಗಳು ಒಂದೊಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅವುಗಳಿಗೆ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತನೋ ಅಥವಾ ಸುಮ್ಮನೆ ತಲೆಹರಟೆ ಅಂತನೋ ನಾವು ಏನು ಮಾಡ್ತೀವಿ, ಸುಮ್ಮನೆ ಬೈದ್ಬಿಟ್ಟು ಕಳಿಸ್ಬಿಡ್ತೀವಿ. ಬಟ್ ಏನು ಗೊತ್ತಾ, ಈ ಹೂಗೆ ಕೆಲವೊಬ್ಬೊಬ್ರು ಕೇಳಿರ್ತಾರೆ, ಈ ಹೂಗೆ ಹೂವು ಅಂತಲೇ ಯಾಕೆ ಕರೀತಾರೆ, ಬೇರೆ ಹೆಸರಲ್ಲಿ ಕರಿಬೋದಾಗಿತ್ತಲ್ಲ, ಆ ಥರ ಕರಿಬೋದಾಗಿತ್ತಲ್ಲ, ಈ ಥರ ಕರಿಬೋದಾಗಿತ್ತಲ್ಲ ಅಂತ. ಬಟ್ ಆಗ ಏನಾಗುತ್ತೆ, ಆ ಥರ ಕೇಳಿದ್ರೆ ಅಯ್ಯೋ ಸುಮ್ಮನಿರು, ಏನು ತಲೆಹರಟೆ ಕ್ವಶನ್ ಕೇಳ್ತೀಯಾ, ತುಂಬ ಸಿಕ್ಕಾಪಟ್ಟೆ ಮಾತಾಡ್ತೀಯಾ, ಎಷ್ಟು ಏನೇನೋ ಕ್ವಶನ್ ಕೇಳ್ತೀಯಾ, ಈ ಥರ ಎಲ್ಲ ಕೇಳ್ತಾರ, ಲೂಸು ಅನ್ಕೋತಾರೆ ಅಂತ ಈ ಥರ ಎಲ್ಲ ಬೈಯೋದು ಸಹಜ. ದೊಡ್ಡವ್ರು ಬೈತಾ ಇರ್ತಾರೆ, ಸಣ್ಣವ್ರು ಬೈಸ್ಕೊತಾ ಇರ್ತಾರೆ. ಸುಮ್ಮನೆ ಏನೋ ತಲೆಹರಟೆ ಕ್ವಶನ್ ಅನ್ನೋ ಥರ ಕಾಮಿಡಿ ಕೂಡ ಮಾಡಿ ಹಂಗಿಸಿ ಆ ಥರ ಎಲ್ಲ ಮಾಡೋದು ಕಂಡಿದ್ದೀವಿ. ನಾವು ಕೂಡ ಮಾಡಿದ್ದೀವಿ, ಮಾಡಿಸ್ಕೊಂಡಿದ್ದೀವಿ ಕೂಡ. ಆದರೆ ನಿಜ ಹೇಳಬೇಕು ಅಂತ ಅಂದರೆ ಅಂತಹ ಪ್ರಶ್ನೆಗಳೇ ನಮ್ಮಲ್ಲಿ ಹೊಸದನ್ನು ಕಲಿಸೋದಕ್ಕೆ ಕಾರಣ ಆಗತ್ತೆ. ಹೌದು, ಒಂದು ಸಣ್ಣ ಪ್ರಶ್ನೆ ಒಂದು ದೊಡ್ಡ ಉತ್ತರವನ್ನ ಹುಡ್ಕೋದಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಯೋಚಿಸಿ ನೋಡಿದ್ರೆ ಒಂದು ಹೂವು ಕೆಲವೇ ದಿನ ಬದುಕೋದು, ಆದರೆ ಅದರ ಪರಿಮಳ, ಅದರ ಸೌಂದರ್ಯ, ಅದನ್ನು ನೋಡಿದ ನೆನಪು ಮಾತ್ರ ವರ್ಷಗಟ್ಟಲೆ ಕಾಲ, ತುಂಬ ವರ್ಷಗಳ ಕಾಲ ಉಳಿಯುತ್ತೆ ಅಲ್ವಾ. ಅದೇ ನೆನಪು, ಅದೇ ಸೌಂದರ್ಯ, ಅದೇ ಈ ಹೂ. ಅದಕ್ಕೆ ನಾನು ಹೇಳಿದ್ದು ಇದಕ್ಕೆ ಒಂದು ಅರ್ಥಪೂರ್ಣವಾದಂತಹ ಹೆಸರು ಅಂತ ಹೇಳಿ. ಈ ಹೂವು ಹುಟ್ಟೋದು ಹೇಗೆ ಗೊತ್ತಾ, ಎಲ್ಲವೂ ಒಂದು ಪುಟ್ಟ ಮೊಗ್ಗಿನಿಂದಲೇ ಶುರು ಆಗತ್ತೆ. ಮೊದಲಿಗೆ ಗಿಡದಲ್ಲಿ ಒಂದು ಸಣ್ಣ ಮೊಗ್ಗು ಅರಳುತ್ತೆ. ದಿನ ಕಳೆದಂತೆ ಸೂರ್ಯನ ಬೆಳಕು, ಮಳೆ, ಗಾಳಿ, ಮಣ್ಣಿನಿಂದ ಪೌಷ್ಟಿಕಾಂಶಗಳು ಅದಕ್ಕೆ ಶಕ್ತಿ ಕೊಡ್ತವೆ. ನಂತರ ಒಂದು ಹೂವು ಮೊಗ್ಗಾಗಿ ನಿಧಾನವಾಗಿ ದಳಗಳನ್ನು ಅರಳುತ್ತೆ. ಆ ಕ್ಷಣದಲ್ಲಿ ನಮ್ಮ ಕಣ್ಮುಂದೆ ಒಂದು ಸುಂದರ ಹೂವು ಅರಳಿದ್ರೆ, ನಮ್ಮ ಕಣ್ಮುಂದನೇ ಅರಳ್ತಾ ಇದ್ರೆ ಅಂದರೆ ಪ್ರಕೃತಿಯ ಕೆಲಸ ಅಲ್ಲಿಗೆ ಮುಗಿಯೋದಿಲ್ಲ, ಅಲ್ಲಿಂದಲೇ ಅದರ ನಿಜವಾದ ಕೆಲಸ ಶುರುವಾಗೋದು. ಜೇನುನೊಣಗಳು, ಜಿಟ್ಟೆಗಳು, ಕೆಲವೊಮ್ಮೆ ಗಾಳಿ, ಕೆಲವು ಪಕ್ಷಿಗಳು ಹೂವಿನೊಳಗಿನ ಪರಾಗವನ್ನು ಇನ್ನೊಂದು ಹೂವಿಗೆ ಕೊಂಡೊಯ್ತವೆ. ಅದನ್ನು ಪರಾಗಸ್ಪರ್ಶ ಅಂತ ಕರಿತೀವಿ. ಈ ಒಂದು ಚಿಕ್ಕ ಕೆಲಸದಿಂದ ಹೂವು ನಿಧಾನವಾಗಿ ಹಣ್ಣಾಗುತ್ತೆ. ಅದರಿಂದ ಬೀಜಗಳು ಬೆಳೆಯುತ್ತವೆ. ಆ ಬೀಜದಿಂದ ಮತ್ತೆ ಹೊಸ ಗಿಡಗಳು ಹುಟ್ಟುತ್ತೆ. ಅಂದರೆ ನಾವು ತಿನ್ನುವ ಪ್ರತಿಯೊಂದು ಹಣ್ಣು ಮೊದಲು ಒಂದು ಸುಂದರ ಹೂವಾಗಿ ಇರುತ್ತೆ ಅನ್ನೋದು ಮಾತ್ರ ಹೇಳಬಹುದು. ಇದೆಲ್ಲ ಪ್ರೋಸೆಸ್ ಎಲ್ರಿಗೂ ಗೊತ್ತು, ಆದ್ರೂ ಹಾಗೆ ರಿವೀಲ್ ಮಾಡಿದೆ. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಹೂಗಳಿಗೆ ಬಣ್ಣ ಮತ್ತು ಪರಿಮಳ ಯಾಕಿದೆ ಅಂತ ಗೊತ್ತಾ? ಕಾಮನ್ ಆಗಿ ನಾವೆಲ್ಲರೂ ಅನ್ಕೊಳ್ಳೋದೇನು ಅಂತಂದ್ರೆ, ಹೂಗಳು ಸುಂದರವಾಗಿ ಕಾಣೋದಕ್ಕೆ ಬಣ್ಣ ಬಂದಿರಬೇಕು ಅಂತ ಹೇಳಿ. ಆದ್ರೆ ನಿಜವಾದ ಕಾರಣನೇ ಬೇರೆ. ಜೇನುನೊಣಗಳು ಮತ್ತೆ ಚಿಟ್ಟೆಗಳು ದೂರದಿಂದಲೇ ಹೂಗಳನ್ನ ಗುರುತಿಸ್ಬೇಕು. ಅದಕ್ಕಾಗಿ ಪ್ರಕೃತಿ ಕೆಂಪು, ಹಳದಿ, ನೀಲಿ, ನೇರಳೆ, ಬಿಳಿ ಈ ತರ ಹೀಗೆ ಎಷ್ಟೋ ಬಣ್ಣಗಳನ್ನ ಕೊಟ್ಟಿದೆ. ಜೊತೆಗೆ ಪರಿಮಳವು ಅದೇ ಕಾರಣಕ್ಕೆ. ಆ ಸುವಾಸನೆಗೆ ಆಕರ್ಷಿತವಾಗಿ ಕೀಟಗಳು ಹೂವಿನ ಬಳಿ ಬರ್ತವೆ. ಮಕರಂದ ಕುಡಿಯುವಾಗ ಅದರ ಪರಾಗವನ್ನ ಇನ್ನೊಂದು ಹೂವಿಗೆ ಕೊಂಡೊಯ್ತವೆ. ಹೀಗೆ ಹೊಸ ಬೀಜಗಳು, ಹೊಸ ಹಣ್ಣುಗಳು, ಹೊಸ ಜೀವಗಳು ಹುಟ್ಟುತ್ತವೆ. ಅಂದ್ರೆ ಹೂವಿನ ಬಣ್ಣವು ವ್ಯರ್ಥವಲ್ಲ, ಅದರ ಪರಿಮಳವೂ ವ್ಯರ್ಥವಲ್ಲ. ಇವೆಲ್ಲವೂ ಪ್ರಕೃತಿಯ ಒಂದು ಅದ್ಭುತವಾದ ಯೋಜನೆ ಅಂತ ಹೇಳ್ಬೋದು. ಹಾಗಾದ್ರೆ ನಾನೇ ಇವಾಗ ಒಂದು ಅದೇ ಕ್ವಶನ್ ಸೇಮ್. ಈ ಹೂಗೆ ಹೂವು ಅನ್ನೋ ಹೆಸರು ಹೇಗ್ ಬಂತು? ನಿಮ್ಗೆ ಗೊತ್ತಾ? ಹೂವು ಅನ್ನೋ ಹೆಸರಿಗೆ ಹೂವು ಅಂತಾನೆ ಯಾಕೆ ಕರೀತಾರೆ, ಹೂವು ಅನ್ನೋ ಹೆಸರು ಹೇಗ್ ಬಂತು ಅಂತ? ಅದರ ಬಗ್ಗೆ ಒಂದು ಕುತೂಹಲಕಾರಿಯಾದಂತಹ ಕಥೆನೇ ಇದೆ ನೋಡಿ. ಹೂವು ಅನ್ನೋ ಪದಕ್ಕೆ ಕನ್ನಡದಲ್ಲಿ ನಿಜವಾದ ಅರ್ಥ ಅಂದ್ರೆ ಅರಳೋದು, ವಿಕಸಿಸೋದು ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಒಂದು ಪುಟ್ಟ ಮೊಗ್ಗು ನಿಧಾನವಾಗಿ ತನ್ನ ದಳಗಳನ್ನ ತೆರೆದು ತನ್ನ ಸೌಂದರ್ಯವನ್ನ ಜಗತ್ತಿಗೆ ತೋರಿಸುವ ಕ್ಷಣ, ಅದೇ ಹೂವು ಅಂತ ಹೇಳಿ ಕರೆಯಲಾಗತ್ತೆ. ಆದ್ರಿಂದಲೇ ಅದು ಮುಂದೆ ಹೂವು ಅನ್ನೋ ಹೆಸರು ಬಳಕೆಗೆ ಬರ್ತಾ ಹೋಗುತ್ತೆ. ಎಷ್ಟು ಸುಂದರವಾದ ಅರ್ಥ ಅಲ್ವಾ? ಈ ಹೆಸರು ಸುಮ್ಮನೆ ಬಂದಿಲ್ಲ, ಮತ್ತೆ ಸುಮ್ಮನೆ ಬಂದಿದೆ ಅಂತ ಅಲ್ಲ. ಒಂದು ಜೀವ ಅರಳುವ ಅದ್ಭುತ ಕ್ಷಣಕ್ಕೆ ಕೊಟ್ಟ ಅರ್ಥಪೂರ್ಣ ಹೆಸರಲ್ವಾ ಇದು? ಅದಕ್ಕೆ ಅನ್ಸುತ್ತೆ ನಮ್ಮ ಕವಿಗಳು ಆ ಹೂಗಳನ್ನ ಪ್ರೀತಿಗೆ ಹೋಲಿಸ್ತಾರೆ, ಭಕ್ತಿಗೆ ಅರ್ಪಿಸ್ತಾರೆ, ಬದುಕಿನ ಸೌಂದರ್ಯಕ್ಕೆ ಸಂಕೇತವಾಗಿ ಕೂಡ ಮಾಡಿದ್ದಾರೆ ಅಂತ. ಗೈಸ್, ಹಾಗಾದ್ರೆ ಈಗ ನಿಮಗೆ ಗೊತ್ತಾಗಿರ್ಬೇಕು, ಹೂವು ಅಂದ್ರೆ ಕೇವಲ ಅಲಂಕಾರಕ್ಕಲ್ಲ, ಅದೊಂದು ಹೊಸ ಜೀವದ ಆರಂಭ ಅಂತ ಹೇಳಿ. ಒಂದು ಪುಟ್ಟ ಮೊಗ್ಗಿನಿಂದ ಶುರುವಾದ ಇದರ ಪಯಣ ಜೇನುನೊಣವನ್ನ ಕರೆಯುತ್ತೆ, ಹಣ್ಣುಗಳಿಗೆ ಜನ್ಮ ಕೊಡುತ್ತೆ, ಬೀಜಗಳನ್ನ ಸೃಷ್ಟಿ ಮಾಡುತ್ತೆ. ಆ ಬೀಜಗಳು ಮತ್ತೆ ಸಾವಿರಾರು ಹೊಸ ಗಿಡಗಳಾಗಿ ಬೆಳೆಯುತ್ತೆ. ಇದಕ್ಕೆ ಅನ್ಸುತ್ತೆ ಹೂಗಳನ್ನ ಪ್ರಕೃತಿಯ ನಗು ಅಂತ ಹೇಳಿ ಕರೆಯೋದು. ಒಂದು ಹೂ ಅರಳಿದಾಗ ಪ್ರಕೃತಿ ಮತ್ತೊಮ್ಮೆ ಹೊಸ ಜೀವದ ಕಥೆಯನ್ನ ಬರೆಯೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತು
ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಷಯ, ನೀವು ಯಾರಾದರೂ ಈ ಥರ ಕ್ವಶನ್ಸ್ ಮಾಡಿದ್ರಾ ಅಂತ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.